ನೋಡಿ, ಈಗ ಮೂಡ ಹಗರಣದ ವಿಚಾರವಾಗಿ ಚರ್ಚೆಗಳು ನಡೀತಾನೆ ಇದೆ. ಇದು ನಿಲ್ಲುವ ಹಂತಕ್ಕೆ ಹೋಗ್ತಾನೆ ಇಲ್ಲ. ಎಲ್ಲೋ ಒಂದು ಕಡೆ ಗೊತ್ತಿದ್ದು ಕೂಡ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದೆಯಾ ಅದು ಕೂಡ ಗೊತ್ತಿಲ್ಲ. ಯಾಕೆಂದರೆ ಮೂಡ ಸೈಟ್ ಹಂಚಿಕೆ ಮಾಡಿದವ್ರಿಗೆ ಈಗ ಬಂಪರ್ ಗಿಫ್ಟನ್ನು ಕೊಟ್ಟು ಬಿಡ್ತಾ ರಾಜ್ಯ ಸರ್ಕಾರ. ಇದು ರಿಪಬ್ಲಿಕನ್ದ ಎಕ್ಸ್ಕ್ಲೂಸಿವ್ ಫಾಲೋ ಅಪ್ ಸ್ಟೋರಿ. ಮಾಜಿ ಆಯುಕ್ತರಿಗೆ ಸರ್ಕಾರದಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ. ಅಧಿಕಾರಿಗಳನ್ನು ಹಿಡಿತಕ್ಕೆ ಇಟ್ಕೊಳ್ಬೇಕು, ಆದರೆ ಅಧಿಕಾರಿಗಳ ಹಿಡಿತಕ್ಕೆ ಸಿಲುಕಿದ್ರ ಮುಖ್ಯಮಂತ್ರಿ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗ ಪ್ರಮುಖವಾಗಿ ಮೂಡ ಹಂಚಿಕೆ ವಿಚಾರವಾಗಿ ಇವತ್ತು ಕೂಡ ಕಾನೂನು ಸಮರ ಮುಂದುವರಿತಾ ಇದೆ. ಪ್ರಾಸಿಕ್ಯೂಷನ್ ಕೊಡಬೇಕೋ ಬೇಡವೋ ಅಂತೇಳಿ. ಈ ನಡುವೆ ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಸರ್ಕಾರ. ಯಾರಿಗೆ? ಏನದು ಬಂಪರ್ ಗಿಫ್ಟ್? ನೋಡಿ, ಮೂಡ ಹಗರಣದ ವಿಚಾರವಾಗಿ ಚರ್ಚೆಗಳು ನಡೀತಾನೆ ಇದೆ. ಇದರ ನಡುವೆ ರಾಜ್ಯ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದೆ. ಹಾಗಾದರೆ ಯಾರಿಗೆ ಕೊಟ್ಟಿದೆ, ಯಾವ ಕಾರಣಕ್ಕೋಸ್ಕರ ಗಿಫ್ಟನ್ನು ಕೊಡ್ತು, ಇದರ ಹಿಂದಿರುವಂಥ ಮರ್ಮ ಏನು, ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಅಲ್ಲಿ ಮೂಡ ಸೈಟ್, ಇಲ್ಲಿ ಹೊಸ ಸೀಟ್. ಕೆಎಎಸ್ ಅಧಿಕಾರಿಗೆ ಸರ್ಕಾರದಿಂದ ಗಿಫ್ಟ್. ಮುಖ್ಯಮಂತ್ರಿ ಕರುಳು ಸುತ್ತಿಕೊಂಡಿರುವ ಮೂಡ ಹಗರಣ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 50-50 ಅನುಪಾತದಲ್ಲಿ ಸೈಟ್ ನೀಡಲಾಗಿದೆ. ಈ ಕೇಸ್ನಲ್ಲಿ ಗಂಭೀರ ಆರೋಪ ಎದುರಿಸುತ್ತಿರುವ ಮೂಡಾದ ಮಾಜಿ ಆಯುಕ್ತರಿಗೆ ಸರ್ಕಾರ ದುಬಾರಿ ಗಿಫ್ಟ್ ಕೊಟ್ಟಿದೆ. ಮೂಡ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಅವರನ್ನ ಹಾವೇರಿ ವಿಶ್ವವಿದ್ಯಾಲಯದ ಕುಲ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಮೂಡ ಕೇಸ್ನಲ್ಲಿ ಆರೋಪ ಎದುರಿಸುತ್ತಿದ್ದ ಇವರನ್ನ ಯಾವುದೇ ಸ್ಥಳ ಗುರುತು ಮಾಡದೆ ವರ್ಗಾವಣೆ ಮಾಡಲಾಗಿತ್ತು. ಇದಾದ ಬಳಿಕ ಸ್ವಲ್ಪ ಕಾಲ ಸೈಲೆಂಟ್ ಆಗಿದ್ದ ಸಿದ್ದರಾಮಯ್ಯ ಸರ್ಕಾರ ಈಗ ದಿನೇಶ್ ಕುಮಾರ್ಗೆ ಬಂಪರ್ ಉಡುಗೊರೆ ಕೊಟ್ಟಿದೆ. ಸದ್ಯ ಸರ್ಕಾರದ ನಡೆ ಬಗ್ಗೆ ಶಾಸಕ ಶ್ರೀವತ್ಸ ಅನುಮಾನ ವ್ಯಕ್ತಪಡಿಸಿದ್ದಾರೆ. 2021ರಿಂದಲೂ ಬೇಕಾಬಿಟ್ಟಿಯಾಗಿ ಮೂಡ ಸೈಟ್ ಹಂಚಿದ್ದಾರೆ. ಈ ಬಗ್ಗೆ ಮೂಡ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಮತ್ತು ನಟೇಶ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು. ಇದೆ, ಮೊನ್ನೆನೂ ಒಂದು ಡಾಕ್ಯುಮೆಂಟ್ ಬಂದಿದೆ ನಮ್ಮ ಹತ್ರ ಹೊರಗಡೆಗೆ. ಆಧಾರ್ ಸಂಖ್ಯೆ ತಾಳೆನೇ ಆಗ್ತಿಲ್ಲ. ಅದಕ್ಕೆ ಇವತ್ತು ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಸಂಜೆ ಲೋಕಾಯುಕ್ತ ಬೆಂಗಳೂರಲ್ಲಿ ನಾನು ಸಮಯವನ್ನು ಕೇಳಿದ್ದೇನೆ. ಒಂದು ದೂರನ್ನು ದಾಖಲು ಮಾಡೋ ಇಬ್ಬರು ಕಮಿಷನರ್ ವಿರುದ್ಧ, ಲೋಕಾಯುಕ್ತಕ್ಕೆ 2 ಹಿಂದಿನ ಕಮಿಷನರ್ ವಿರುದ್ಧ ನಾನು ಹೋಗ್ತಾ ಇದ್ದೀನಿ. ನಟೇಶ್ ಮತ್ತು ದಿನೇಶ್ ವಿರುದ್ಧ ಹೋಗ್ತಾ ಇದ್ದೀನಿ. ಒಟ್ಟಿನಲ್ಲಿ ಮೂಡ ಹಗರಣದಲ್ಲಿ ತಪ್ಪು ಯಾರದ್ದು, ಒಪ್ಪು ಯಾರದ್ದು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಇದರ ಮಧ್ಯೆ ಸರ್ಕಾರ ತೆಗೆದುಕೊಳ್ತಿರುವ ನಿರ್ಧಾರಗಳು 108 ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಹಾಗಾದರೆ ಈ ಗಿಫ್ಟ್ನ ಸೀಕ್ರೆಟ್ ಏನು ಅನ್ನೋದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಕ್ಕಟ್ಟಿಗೆ ಏನಾದರೂ ಸಿಲುಕಿಬಿಟ್ರಾ? ಯಾಕಂದರೆ ಮೊದಲೇ ಮೂಡ್ ಆಫ್ ಆಗಿದ್ದಾರೆ. ಇದರ ನಡುವೆ ಈ ರೀತಿಯಾಗಿ ಮಾಡೋ ಮೂಲಕ ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಲುಕಿಕೊಂಡ್ರ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಅಧಿಕಾರಿಗಳು ಅಂತ ಬಂದಾಗ ಅದು ಸರ್ಕಾರದ ಹಿಡಿತದಲ್ಲಿರಬೇಕು. ರಾಜಕಾರಣಿಗಳ ಹಿಡಿತದಲ್ಲಿ ಅಂತಂದರೆ ಯಾರು ನಾಯಕರಿರ್ತಾರಲ್ಲ, ನಾಯಕರ ಹಿಡಿತದಲ್ಲಿ ಅಧಿಕಾರಿಗಳಿರಬೇಕು. ಆದರೆ ಇಲ್ಲಿ ಅಧಿಕಾರಿಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗಿರುವಂಥ CM ಸಾಹೇಬರು ಆ ಹಿಡಿತವನ್ನು ಕಳೆದುಕೊಂಡ್ರ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಅಷ್ಟೇ ಯಾಕೆ, ಇನ್ನು CM ಪತ್ನಿಗೆ ಸೈಟ್ ನೀಡಿದ್ರ ಆಯುಕ್ತ ದಿನೇಶ್ ಕುಮಾರ್ ಅವರು? ಯಾಕಂದರೆ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದರ ಮೇಲೆ ಏನಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ಇವತ್ತು ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗಬೇಕು. 50-50 ಅನುಪಾತದಲ್ಲಿ ಮೂಡ ಸೈಟ್ ಹಂಚಿಕೆ ಮಾಡಿರುವ ಆರೋಪ ಯಾರ ಮೇಲಿದೆ ಅಂದರೆ ಇದೇ ದಿನೇಶ್ ಕುಮಾರ್ ಅವ್ರ ಮೇಲಿದೆ. ಅಕ್ರಮದ ವಾಸನೆ ಹೇಳ್ತಾ ಇದ್ದಂತೆ ಮೈಸೂರಿಗೆ ಭರತಿ ಸುರೇಶ್ ಅವರು ಹೋದ್ರಲ್ಲ, ಏನೇನು ಚರ್ಚೆಗಳಾಯಿತು, ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಆದರೆ ದಿನೇಶ್ ಕುಮಾರ್ ಅವ್ರಿಗೆ ಯಾವುದೇ ಸ್ಥಳವನ್ನು ಕೊಡದೆ
ವರ್ಗಾವಣೆ ಮಾಡಿದ್ರು ಅಲ್ಲಿಂದ, ಸ್ಥಳ ನಿರೀಕ್ಷೆಯಲ್ಲಿದ್ದವರು ಅವರು. ಆದರೆ ತಕ್ಷಣ ಈಗ ಅವರನ್ನು ಹಾವೇರಿ ವಿವಿಗೆ ಕುಲ ಸಚಿವರಾಗಿ ಸ್ಥಾನಮಾನ ಲಭಿಸಿದೆ. ಜಾನಪದ ಯೂನಿವರ್ಸಿಟಿಗೆ ಕುಲ ಸಚಿವರಾಗಿ ಸ್ಥಾನ ಸಿಕ್ಕಿದೆ. ಅಧಿಕಾರದಿಂದ ತೆಗೆದ್ರೆ CM ಸಾಹೇಬ್ರ ಕುತ್ತಿಗೆಗೆ ಬರುವಂಥ ಅನುಮಾನ ಇದೆ. ಎಲ್ಲಿ ಇವ್ರ ಮೇಲೆ ಆರೋಪ ಮಾಡಿಬಿಟ್ರೆ ಆ ಭಯದಿಂದಲೇ KS ಅಧಿಕಾರಿಗೆ ಭರ್ಜರಿ ಉಡುಗೊರೆ ಸಿಗ್ತಾ ಅನ್ನೋ ಪ್ರಶ್ನೆ ಈಗ ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಇದೇ ಚರ್ಚೆ ರಾಜ್ಯ ರಾಜಕೀಯದಲ್ಲೂ ಕೂಡ ಆಗ್ತಾ ಇದೆ. ದಿನೇಶ್ ಕುಮಾರ್ ಅವರ ವರ್ಗಾವಣೆ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ, ಮೂಡ್ತಾ ಇದೆ. ನೋಡಬೇಕು ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಂಥ ತಿರುವನ್ನು ಪಡೆದುಕೊಳ್ತೋ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಇದೆಲ್ಲವೂ ಕೂಡ ತನಿಖೆ ಆಗುತ್ತೆ. ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು ಇವೆಲ್ಲ ಸತ್ಯತೆ ಏನು ಅಂತೇಳಿ. ಯಾರು ಕೊಟ್ಟರು, ಯಾವಾಗ ಕೊಟ್ಟರು ಎಲ್ಲ ಇದೆ. ಆದರೆ ಯಾಕೆ ಕೊಟ್ಟರು ಇದೀಗ ತನಿಖೆ ಆಗಬೇಕು. ಪ್ರಶ್ನೆ ಇದ್ದಿದ್ದಷ್ಟೇ, ಕೆಸರೆ ಗ್ರಾಮದಲ್ಲಿ ಅಷ್ಟು ಜಾಗ ಇದ್ದರೂ ಕೂಡ ಬೇರೆ ಕಡೆ ಏನು ಕೊಟ್ಟರು? ವಿಜಯನಗರ ಥರ್ಡ್ ಸ್ಟೇಜೇ ಹಾಕಬೇಕಾಯಿತು. ಮೈಸೂರಿನ ಡಾಲರ್ಸ್ ಕಾಲೋನಿ ಅಂತ ಕರೆಸಿಕೊಳ್ಳುವಂಥ ಅದು ನೋಡಿ ಈಗ ಮೂಡ ಹಗರಣದ ವಿಚಾರವಾಗಿ ಚರ್ಚೆಗಳು ನಡೀತಾನೆ ಇದೆ. ಇದು ನಿಲ್ಲುವ ಹಂತಕ್ಕೆ ಹೋಗ್ತಾನೆ ಇಲ್ಲ. ಎಲ್ಲೋ ಒಂದು ಕಡೆ ಗೊತ್ತಿದ್ದು ಕೂಡ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದೆಯಾ ಅದು ಕೂಡ ಗೊತ್ತಿಲ್ಲ. ಯಾಕೆಂದರೆ ಮೂಡಾ ಸೈಟ್ ಹಂಚಿಕೆ ಮಾಡಿದವ್ರಿಗೆ ಈಗ ಬಂಪರ್ ಗಿಫ್ಟನ್ನು ಕೊಟ್ಟು ಬಿಡ್ತಾ ರಾಜ್ಯ ಸರ್ಕಾರ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಫಾಲೋ ಅಪ್ ಸ್ಟೋರಿ. ಮಾಜಿ ಆಯುಕ್ತರಿಗೆ ಸರ್ಕಾರದಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ. ಅಧಿಕಾರಿಗಳನ್ನು ಹಿಡಿತಕ್ಕೆ ಇಟ್ಕೊಳ್ಬೇಕು, ಆದರೆ ಅಧಿಕಾರಿಗಳ ಹಿಡಿತಕ್ಕೆ ಸಿಲುಕಿದ್ರ ಮುಖ್ಯಮಂತ್ರಿ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗ ಪ್ರಮುಖವಾಗಿ ಮೂಡಾ ಹಂಚಿಕೆ ವಿಚಾರವಾಗಿ ಇವತ್ತು ಕೂಡ ಕಾನೂನು ಸಮರ ಮುಂದುವರಿತಾ ಇದೆ. ಪ್ರಾಸಿಕ್ಯೂಷನ್ ಕೊಡಬೇಕೋ ಬೇಡವೋ ಅಂತೇಳಿ. ಈ ನಡುವೆ ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಸರ್ಕಾರ. ಯಾರಿಗೆ? ಏನದು ಬಂಪರ್ ಗಿಫ್ಟ್? ನೋಡಿ, ಮೂಡಾ ಹಗರಣದ ವಿಚಾರವಾಗಿ ಚರ್ಚೆಗಳು ನಡೀತಾನೆ ಇದೆ. ಇದರ ನಡುವೆ ರಾಜ್ಯ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದೆ. ಹಾಗಾದರೆ ಯಾರಿಗೆ ಕೊಟ್ಟಿದೆ, ಯಾವ ಕಾರಣಕ್ಕೋಸ್ಕರ ಗಿಫ್ಟನ್ನು ಕೊಡ್ತು, ಇದರ ಹಿಂದಿರುವಂಥ ಮರ್ಮ ಏನು, ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಅಲ್ಲಿ ಮೂಡಾ ಸೈಟ್, ಇಲ್ಲಿ ಹೊಸ ಸೀಟ್. KS ಅಧಿಕಾರಿಗೆ ಸರ್ಕಾರದಿಂದ ಗಿಫ್ಟ್. ಮುಖ್ಯಮಂತ್ರಿ ಕರುಳು ಸುತ್ತಿಕೊಂಡಿರುವ ಮೂಡಾ ಹಗರಣ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. CM ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 50-50 ಅನುಪಾತದಲ್ಲಿ ಸೈಟ್ ನೀಡಲಾಗಿದೆ. ಈ ಕೇಸ್ನಲ್ಲಿ ಗಂಭೀರ ಆರೋಪ ಎದುರಿಸುತ್ತಿರುವ ಮೂಡಾದ ಮಾಜಿ ಆಯುಕ್ತರಿಗೆ ಸರ್ಕಾರ ದುಬಾರಿ ಗಿಫ್ಟ್ ಕೊಟ್ಟಿದೆ. ಮೂಡಾ ಮಾಜಿ ಆಯುಕ್ತ GT ದಿನೇಶ್ ಕುಮಾರ್ ಅವರನ್ನ ಹಾವೇರಿ ವಿಶ್ವವಿದ್ಯಾಲಯದ ಕುಲ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಮೂಡಾ ಕೇಸ್ನಲ್ಲಿ ಆರೋಪ ಎದುರಿಸುತ್ತಿದ್ದ ಇವರನ್ನ ಯಾವುದೇ ಸ್ಥಳ ಗುರುತು ಮಾಡದೆ ವರ್ಗಾವಣೆ ಮಾಡಲಾಗಿತ್ತು. ಇದಾದ ಬಳಿಕ ಸ್ವಲ್ಪ ಕಾಲ ಸೈಲೆಂಟ್ ಆಗಿದ್ದ ಸಿದ್ದರಾಮಯ್ಯ ಸರ್ಕಾರ ಈಗ ದಿನೇಶ್ ಕುಮಾರ್ಗೆ ಬಂಪರ್ ಉಡುಗೊರೆ ಕೊಟ್ಟಿದೆ. ಸದ್ಯ ಸರ್ಕಾರದ ನಡೆ ಬಗ್ಗೆ ಶಾಸಕ ಶ್ರೀವತ್ಸ ಅನುಮಾನ ವ್ಯಕ್ತಪಡಿಸಿದ್ದಾರೆ. 2021ರಿಂದಲೂ ಬೇಕಾಬಿಟ್ಟಿಯಾಗಿ ಮೂಡಾ ಸೈಟ್ ಹಂಚಿದ್ದಾರೆ. ಈ ಬಗ್ಗೆ ಮೂಡಾ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಮತ್ತು ನಟೇಶ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು. ಇದೆ, ಮೊನ್ನೆನೂ ಒಂದು ಡಾಕ್ಯುಮೆಂಟ್ ಬಂದಿದೆ ನಮ್ಮ ಹತ್ರ ಹೊರಗಡೆಗೆ. ಆಧಾರ್ ಸಂಖ್ಯೆ ತಾಳೆನೇ ಆಗ್ತಿಲ್ಲ. ಅದಕ್ಕೆ ಇವತ್ತು ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಸಂಜೆ ಲೋಕಾಯುಕ್ತ ಬೆಂಗಳೂರಲ್ಲಿ ನಾನು ಸಮಯವನ್ನು ಕೇಳಿದ್ದೇನೆ. ಒಂದು ದೂರನ್ನು ದಾಖಲು ಮಾಡೋ ಇಬ್ಬರು ಕಮಿಷನರ್ ವಿರುದ್ಧ, ಲೋಕಾಯುಕ್ತಕ್ಕೆ 2 ಹಿಂದಿನ ಕಮಿಷನರ್ ವಿರುದ್ಧ ನಾನು ಹೋಗ್ತಾ ಇದ್ದೀನಿ. ನಟೇಶ್ ಮತ್ತು ದಿನೇಶ್ ವಿರುದ್ಧ ಹೋಗ್ತಾ ಇದ್ದೀನಿ. ಒಟ್ಟಿನಲ್ಲಿ ಮೂಡಾ ಹಗರಣದಲ್ಲಿ ತಪ್ಪು ಯಾರದ್ದು, ಒಪ್ಪು ಯಾರದ್ದು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಇದರ ಮಧ್ಯೆ ಸರ್ಕಾರ ತೆಗೆದುಕೊಳ್ತಿರುವ ನಿರ್ಧಾರಗಳು 108 ಅನುಮಾನಗಳಿಗೆ ಕಾರಣವಾಗ್ತಾ ಇದೆ.
ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಹಾಗಾದರೆ ಈ ಗಿಫ್ಟ್ನ ಸೀಕ್ರೆಟ್ ಏನು ಅನ್ನೋದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಕ್ಕಟ್ಟಿಗೆ ಏನಾದರೂ ಸಿಲುಕಿಬಿಟ್ರ? ಯಾಕಂದರೆ ಮೊದಲೇ ಮೂಡ್ ಆಫ್ ಆಗಿದ್ದಾರೆ. ಇದರ ನಡುವೆ ಈ ರೀತಿಯಾಗಿ ಮಾಡೋ ಮೂಲಕ ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಲುಕಿಕೊಂಡ್ರ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಅಧಿಕಾರಿಗಳು ಅಂತ ಬಂದಾಗ ಅದು ಸರ್ಕಾರದ ಹಿಡಿತದಲ್ಲಿರಬೇಕು. ರಾಜಕಾರಣಿಗಳ ಹಿಡಿತದಲ್ಲಿ ಅಂತಂದರೆ ಯಾರು ನಾಯಕರಿರ್ತಾರಲ್ಲ, ನಾಯಕರ ಹಿಡಿತದಲ್ಲಿ ಅಧಿಕಾರಿಗಳಿರಬೇಕು. ಆದರೆ ಇಲ್ಲಿ ಅಧಿಕಾರಿಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗಿರುವಂಥ ಸಿ ಎಂ ಸಾಹೇಬರು ಆ ಹಿಡಿತವನ್ನು ಕಳೆದುಕೊಂಡ್ರ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಅಷ್ಟೇ ಯಾಕೆ, ಇನ್ನು ಸಿ ಎಂ ಪತ್ನಿಗೆ ಸೈಟ್ ನೀಡಿದ್ರ ಆಯುಕ್ತ ದಿನೇಶ್ ಕುಮಾರ್ ಅವರು? ಯಾಕಂದರೆ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದರ ಮೇಲೆ ಏನಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ಇವತ್ತು ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗಬೇಕು. 50-50 ಅನುಪಾತದಲ್ಲಿ ಮೂಡಾ ಸೈಟ್ ಹಂಚಿಕೆ ಮಾಡಿರುವ ಆರೋಪ ಯಾರ ಮೇಲಿದೆ ಅಂದರೆ ಇದೇ ದಿನೇಶ್ ಕುಮಾರ್ ಅವ್ರ ಮೇಲಿದೆ. ಅಕ್ರಮದ ವಾಸನೆ ಹೇಳ್ತಾ ಇದ್ದಂತೆ ಮೈಸೂರಿಗೆ ಭರತಿ ಸುರೇಶ್ ಅವರು ಹೋದ್ರಲ್ಲ, ಏನೇನು ಚರ್ಚೆಗಳಾಯಿತು, ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಆದರೆ ದಿನೇಶ್ ಕುಮಾರ್ ಅವ್ರಿಗೆ ಯಾವುದೇ ಸ್ಥಳವನ್ನು ಕೊಡದೆ ವರ್ಗಾವಣೆ ಮಾಡಿದ್ರು ಅಲ್ಲಿಂದ. ಸ್ಥಳ ನಿರೀಕ್ಷೆಯಲ್ಲಿದ್ದವರು ಅವರು. ಆದರೆ ತಕ್ಷಣ ಈಗ ಅವರನ್ನು ಹಾವೇರಿ ವಿವಿಗೆ ಕುಲ ಸಚಿವರಾಗಿ ಸ್ಥಾನಮಾನ ಲಭಿಸಿದೆ. ಜಾನಪದ ಯೂನಿವರ್ಸಿಟಿಗೆ ಕುಲ ಸಚಿವರಾಗಿ ಸ್ಥಾನ ಸಿಕ್ಕಿದೆ. ಅಧಿಕಾರದಿಂದ ತೆಗೆದ್ರೆ ಸಿ ಎಂ ಸಾಹೇಬ್ರ ಕುತ್ತಿಗೆಗೆ ಬರುವಂಥ ಅನುಮಾನ ಇದೆ. ಎಲ್ಲಿ ಇವ್ರ ಮೇಲೆ ಆರೋಪ ಮಾಡಿಬಿಟ್ರೆ ಆ ಭಯದಿಂದಲೇ KS ಅಧಿಕಾರಿಗೆ ಭರ್ಜರಿ ಉಡುಗೊರೆ ಸಿಗ್ತಾ ಅನ್ನೋ ಪ್ರಶ್ನೆ ಈಗ ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಇದೇ ಚರ್ಚೆ ರಾಜ್ಯ ರಾಜಕೀಯದಲ್ಲೂ ಕೂಡ ಆಗ್ತಾ ಇದೆ. ದಿನೇಶ್ ಕುಮಾರ್ ಅವರ ವರ್ಗಾವಣೆ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ, ಮೂಡ್ತಾ ಇದೆ. ನೋಡಬೇಕು ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ತಿರುವನ್ನು ಪಡೆದುಕೊಳ್ತೋ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಇದೆಲ್ಲವೂ ಕೂಡ ತನಿಖೆ ಆಗುತ್ತೆ. ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು ಇವೆಲ್ಲ ಸತ್ಯಾಸತ್ಯತೆ ಏನು ಅಂತೇಳಿ. ಯಾರು ಕೊಟ್ಟರು, ಯಾವಾಗ ಕೊಟ್ಟರು ಎಲ್ಲ ಇದೆ. ಆದರೆ ಯಾಕೆ ಕೊಟ್ಟರು ಇದೀಗ ತನಿಖೆ ಆಗಬೇಕು. ಪ್ರಶ್ನೆ ಇದ್ದಿದ್ದಷ್ಟೇ, ಕೆಸರೆ ಗ್ರಾಮದಲ್ಲಿ ಅಷ್ಟು ಜಾಗ ಇದ್ದರೂ ಕೂಡ ಬೇರೆ ಕಡೆ ಏನು ಕೊಟ್ಟರು? ವಿಜಯನಗರ ಥರ್ಡ್ ಸ್ಟೇಜೇ ಹಾಕಬೇಕಾಯಿತು. ಮೈಸೂರಿನ ಡಾಲರ್ಸ್ ಕಾಲೋನಿ ಅಂತ ಕರೆಸಿಕೊಳ್ಳುವಂಥ ಅದು